ರಾಜಕಾರಣದ ಸ್ಫೋಟಕ ಸುದ್ದಿ ಫ್ರೀಡಂ ಟಿವಿ ಬ್ರೇಕ್ ಮಾಡ್ತಿದೆ. ಮತ್ತೊಂದು ಎಕ್ಸ್ಕ್ಲೂಸಿವ್. ಮತ್ತಷ್ಟು ತಾರಕಕ್ಕೇರಿದ ಬಿಜೆಪಿ ಬಣಬಡಿದಾಟ. ಇದೊಂದು ಬಾಕಿ ಇತ್ತು ಅಂತ ಅನ್ಸುತ್ತೆ. ತಾರಕಕ್ಕೇರಿದೆ ಈಗ ಬಣಬಡಿದಾಟ. ಯಾವ ಪಕ್ಷದಲ್ಲಿ ಇಲ್ರಿ. ವಿಜಯೇಂದ್ರ ಸೇಫ್ ಆದ ಬೆನ್ನಲ್ಲೇ ಬಂಡಾಯ. ವಿಜಯೇಂದ್ರ ವಿರುದ್ಧ ಕೆರಳಿದ ಆ ನಾಯಕರು. ಎಸ್, ನಾನು ಆಗ್ಲೇ ಹೇಳ್ತಾ ಇದ್ದೆ, ವಿಜಯೇಂದ್ರ ಸೇಫ್ ಆದ ಬೆನ್ನಲ್ಲೇ ಬಂಡಾಯ ಮತ್ತೆ ಎದ್ದಿದೆ. ಫ್ರೀಡಂ ಟಿವಿ ಬ್ರೇಕ್ ಮಾಡ್ತಾ ಇದೆ. ಇನ್ನೊಂದು ಎಕ್ಸ್ಕ್ಲೂಸಿವ್ ನ್ಯೂಸ್. ರಾಜಕಾರಣದಲ್ಲಿ ಮತ್ತೆ ಶುರುವಾಯಿತು ಬಣಬಡಿದಾಟ. ತಾರಕಕ್ಕೆ ಏರಿ ಕೂತಿದೆ ಬಿಜೆಪಿಯ ಬಣಬಡಿದಾಟ. ಅಲ್ಲ, ನೀವೇ ಬಡದಾಟ ಮಾಡ್ಕೊಂಡ್ರೆ ಆಡಳಿತ ಪಕ್ಷದಲ್ಲಿರುವಂತಹ ದೋಷಗಳನ್ನ ಕಂಡುಹಿಡಿಯೋದು ಯಾರು? ಮತ್ತೊಂದು ಪಕ್ಷ ಹುಟ್ಟುಕೋಬೇಕಷ್ಟೇ. ವಿಜಯೇಂದ್ರ ಸೇಫ್ ಆದ ಬೆನ್ನಲ್ಲೇ ಬಂಡಾಯ ಶುರುವಾಗಿದೆ. ವಿಜಯೇಂದ್ರ ವಿರುದ್ಧ ಕೆರಳಿದಂತಹ ಆ ನಾಯಕರು ಯಾರು? ಯತ್ನಾಳ್ ಬಿಟ್ಟು ಮತ್ಯಾರು? ಯಾಕೆ ಮತ್ತೆ ಮತ್ತೆ ಈ ವಿಚಾರ ಬೆಳಕಿಗೆ ಬರ್ತಾ ಇದೆ? ರಾಜ್ಯಾಧ್ಯಕ್ಷ ಸ್ಥಾನ ಯಾರಿಗೆ ಎನ್ನುವಂತಹ ವಿಚಾರ ಯಾಕೆ ಮುನ್ನೆಲೆಗೆ ಬರ್ತಾ ಇದೆ? ಆಡಳಿತ ಪಕ್ಷದಲ್ಲಿ ಆಗಿರುವಂತಹ ದೋಷಗಳು, ಇರುವಂತಹ ದೋಷಗಳನ್ನ ಹೇಳುವಂತಹ ಪ್ರತಿಪಕ್ಷ ಬಣಬಡಿದಾಟವನ್ನ ಕೂತ್ಕೊಂಡಿರೋದು ಯಾಕೆ? ಈ ವಿಚಾರಗಳನ್ನೆಲ್ಲ ಹೇಳ್ತೀವಿ. ಲಿಂಗಾಯತರು ತಿರುಬಿದ್ದು ಬೆನ್ನಲ್ಲೇ ಬಿವೈ ಮತ್ತೊಂದು ಶಾಕ್ ನೀಡಿದ್ದಾರೆ. ಲಿಂಗಾಯತರು ತಿರುಗಿಬಿದ್ದ ಬೆನ್ನಲ್ಲೇ ಈ ಒಂದು ಶಾಕ್ ಎದುರಾಗಿದೆ. ಲಿಂಗಾಯತರ ಬೆನ್ನಲ್ಲೇ ಒಕ್ಕಲಿಗರ ನಾಯಕರು ಕೂಡ ಗರಂ ಆಗಿದ್ದಾರೆ. ವಿಜಯೇಂದ್ರಗೆ ಬೆಗ್ ಶಾಕ್ ಕೊಟ್ಟಿರುವಂತಹ ಒಕ್ಕಲಿಗರ ನಾಯಕರು. ವಿಜಯೇಂದ್ರ ಬೆಂಬಲಕ್ಕೆ ನಿಂತಿದ್ದಂತಹ ನಾಯಕರು ಯೂ ಟರ್ನ್ ಹೊಡೆದಿದ್ದಾರೆ. ವಿಜಯೇಂದ್ರ ವಿರುದ್ಧವೇ ಆರ್ ಅಶೋಕ್ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ವಿಜಯೇಂದ್ರ ಹಾಗೂ ಆರ್ ಅಶೋಕ್ ಅವರು ಗಡಸ್ಯ ಕಂಠಸ್ಯ ಆಗಿದ್ರು. ಈಗ ಯಾಕೆ ಬಿರುಕು ಬಿದ್ದಿದೆ ಅಂತ ಗೊತ್ತಾಗ್ತಾ ಇಲ್ಲ. ಗಳಸ್ಯ ಕಂಠಸ್ಯ ಆದವರು ರಿಟರ್ನ್ ಯಾಕೆ ತಿರುಗಿ ಬಿದ್ರು? ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗಬಹುದು. ರಾಜಕಾರಣದಲ್ಲೇ ಏನು ಬೇಕಾದ್ರೂ ಆಗಬಹುದು. ಈಗ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ವಿಜಯೇಂದ್ರ ಬೆಂಬಲಕ್ಕೆ ನಿಂತುಕೊಳ್ತಾ ಇರುವಂತಹ ಆರ್ ಅಶೋಕ್ ಅವರೇ ಈಗ ತಮ್ಮ ಪಕ್ಷವನ್ನ ಚೇಂಜ್ ಮಾಡಿದ್ದಾರೆ. ಅಂದ್ರೆ ಬಿಜೆಪಿಯಲ್ಲೇ ಬೇರೆ ಬಣಕ್ಕೆ ಹೋದ್ರ. ವಿಜಯೇಂದ್ರಗೆ ಶಾಕ್ ಕೊಟ್ಟಿರುವಂತಹ ಒಕ್ಕಲಿಗ ನಾಯಕ ಎಸ್ ಆರ್ ಅಶೋಕ್ ಅವರು. ಲಿಂಗಾಯತರ ಬೆನ್ನಲ್ಲೇ ಒಕ್ಕಲಿಗ ನಾಯಕರಿಗೂ ಕೂಡ ಗರಂ ಆಗಿದೆ. ಯತ್ನಾಳ್ ಒಬ್ರೇ ಅವ್ರ ವಿರುದ್ಧ ಮಾತಾಡ್ತಾರೆ ಅಂತ ನಾವು ಅನ್ಕೊಳ್ತಾ ಇದ್ವಿ. ಆದ್ರೆ ಯತ್ನಾಳ್ ಬಣ ಬಿಟ್ಟು ಅವರ ಜೊತೆಯಲ್ಲೇ ಯಾವಾಗ್ಲೂ ಅವರ ಬೆನ್ನ ಹಿಂದೆ ಇದ್ದಿರುವಂತಹ ಆರ್ ಅಶೋಕ್ ಅವರೇ ಈಗ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ವಿಜಯೇಂದ್ರ ವಿರುದ್ಧವೇ ಮತ್ತೊಂದು ಹೊಸ ಬಾಂಬ್ ಅನ್ನ ಹಾಕಿದ್ದಾರೆ. ವಿಜಯೇಂದ್ರ ಬಗ್ಗೆ ಆ ಮಾತು ಹೇಳಿದ್ದಕ್ಕೆ ಆರ್ ಅಶೋಕ್ ಹೊಸ ರಾಜ್ಯಾಧ್ಯಕ್ಷರ ಆಯ್ಕೆಯ ಬಗ್ಗೆ ಮಾತನಾಡಿರುವಂತಹ ಅಶೋಕ್, ರಾಜ್ಯಾಧ್ಯಕ್ಷರ ಆಯ್ಕೆ ಆದ ಮೇಲೆ ಎಲ್ಲವೂ ಕೂಡ ಸರಿಯಾಗಲಿದೆ. ವಿಜಯೇಂದ್ರ ವಿರುದ್ಧ ಕೋಪ ವ್ಯಕ್ತಪಡಿಸಿದ್ದಂತಹ ಆರ್ ಅಶೋಕ್, ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿದ್ರು. ಅಶೋಕ್ ಯಾಕೆ ಹೀಗೆ ಹೇಳಿದ್ರು? ಸಾಮ್ರಾಟ್ ಹೇಳಿಕೆ ಹಿಂದಿದ್ಯಾ ಅಧ್ಯಕ್ಷ ಬದಲಾವಣೆಯ ಸುಳಿವು? ವಿಜಯೇಂದ್ರ ಎತ್ತಂಗಡಿ ಆಗಬೇಕೆನ್ನುವುದೇ ಆರ್ ಅಶೋಕ್ ಅವರ ಆಸೆನ. ಭಾರಿ ಚರ್ಚೆಗೆ ಗ್ರಾಸವಾಗಿರುವಂತಹ ಆರ್ ಅಶೋಕ್ ಅವರ ಮಾತು. ಎಸ್ ವೀಕ್ಷಕರೇ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಆರ್ ಅಶೋಕ್ ಅವರು ಯಾವಾಗ್ಲೂ ವಿಜಯೇಂದ್ರ ಅವರ ಜೊತೆಗೆ ಓಡಾಡ್ತಾ ಇದ್ರು, ಜೊತೆಗೆ ಇದ್ರು. ಅವರ ಎಲ್ಲಾ ವಿಚಾರಗಳನ್ನು ಕೂಡ ಇವರು ಅಗ್ರಿ ಮಾಡ್ತಾ ಇದ್ರು. ಈಗ ಲಿಂಗಾಯತ ನಾಯಕ ಯತ್ನಾಳ್ ಅವರು ಯಾವತ್ತಿಂದನೋ ಹೇಳ್ತಾ ಇದ್ರು ರಾಜ್ಯಾಧ್ಯಕ್ಷ ಸ್ಥಾನ ಬದಲಾಗಬೇಕು ಅಂತ. ಆಗ ಆರ್ ಅಶೋಕ್ ಅವರು ಯಾವಾಗ್ಲೂ ಕೂಡ ವಿಜಯೇಂದ್ರ ಅವರ ಬೆನ್ನಿಗೆ ನಿಂತ್ಕೊಳ್ತಾ ಇದ್ರು. ಈಗ ವಿಚಾರ ಬದಲಾಗಿದೆ. ಅವರ ಒಂದೇ ಒಂದು ಹೇಳಿಕೆ ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ರಾಜ್ಯಾಧ್ಯಕ್ಷರ ಆಯ್ಕೆ ಆದ್ಮೇಲೆ ಎಲ್ಲವೂ ಸರಿಯಾಗುತ್ತೆ. ಹಾಗಾದ್ರೆ ಈಗಿರುವಂತಹ ರಾಜ್ಯಾಧ್ಯಕ್ಷರ ಆಯ್ಕೆ ಸರಿ ಇಲ್ವಾ ಆರ್ ಅಶೋಕ್ ಅವರೇ? ವಿಜಯೇಂದ್ರ ವಿರುದ್ಧ ಕೋಪವನ್ನ ವ್ಯಕ್ತಪಡಿಸಿದಂತ ಆರ್ ಅಶೋಕ್, ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆಗಿರೋದು ಆರ್ ಅಶೋಕ್ ಅವರಿಗೆ ಇಷ್ಟ ಇಲ್ವಾ? ಸಾಮ್ರಾಟ್ ಹೇಳಿಕೆ ಹಿಂದಿದ್ಯಾ ಹಾಗಾದ್ರೆ ಅಧ್ಯಕ್ಷರ ಬದಲಾವಣೆ? ಎಸ್, ಈ ಹಿಂದೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅವರವರೇ
ಎಲೆಕ್ಷನ್ ಮಾಡ್ತಾರೆ ಅನ್ನುವಂತಹ ಸುದ್ದಿ ಕೂಡ ಕೇಳಿ ಬಂದಿತ್ತು. ಇವರ ಬಣಬಡಿದಾಟವನ್ನ ನೋಡಿಕೊಂಡು ಕಾಂಗ್ರೆಸ್ ಒಂದು ಸಮೀಕ್ಷೆ ಕೂಡ ನಡೆಸಿತ್ತು. ಆ ಸಮೀಕ್ಷೆಯಲ್ಲಿ ಮುಂದಿನ ಎಲೆಕ್ಷನ್ನಲ್ಲೂ ಬಿಜೆಪಿ ಬರೋದಿಲ್ಲ, ಅಧಿಕಾರವನ್ನ ಪಡೆಯೋದಿಲ್ಲ ಅಂತ ಹೇಳಿತ್ತು. ಎಲ್ಲಕ್ಕೂ ಜೈ, ಎಲ್ಲಕ್ಕೂ ಸೈ ಅಂತ ಹೇಳ್ತಿದ್ದಂತಹ ಆರ್ ಅಶೋಕ್ ಅವರ ಈ ಒಂದು ಹೇಳಿಕೆ ನಿಜಕ್ಕೂ ಕೂಡ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕೂಡ ಬಿಜೆಪಿಯಲ್ಲಿ ಅಚ್ಚರಿಯನ್ನ ಮೂಡಿಸಿದೆ. ಭಾರಿ ಚರ್ಚೆಗೆ ಗ್ರಾಸವಾಗ್ತಿದೆ ಆರ್ ಅಶೋಕ್ ಅವರ ಮಾತು. ಹಾಗಾದ್ರೆ ರಾಜ್ಯಾಧ್ಯಕ್ಷ ಸ್ಥಾನ ಯಾರಿಗೆ ವೀಕ್ಷಕರೇ?